ಮಂಜುನಾಥ್, ನಿನ್ನೆ ಘಟನೆ ನಂತರ ಈ ಕನ್ನಡಿಗ ಯಾತ್ರಿಗಳು ಏನಿದ್ರು ಪ್ರಯಾಗ್ರಾಜ್ನಲ್ಲಿ ಬಹಳಷ್ಟು ಜನ ಮಾತಾಡ್ತಾ ಇದ್ರು. ಅಲ್ಲಿನ ವ್ಯವಸ್ಥೆ ಹೇಗಿದೆ ಅನ್ನೋದರ ಬಗ್ಗೆ ವಿವರಿಸ್ತಾ ಇದ್ರು. ಇಷ್ಟು ಜನ ಇಷ್ಟು ಮಟ್ಟಿಗೆ ಕ್ರೌಡ್ ಇದ್ರೂ ಸಹ ವ್ಯವಸ್ಥೆ ತುಂಬಾ ನೀಟಾಗಿ ಮಾಡಿದ್ದಾರೆ. 10 ಮೀಟರ್ಗೂ ಪೊಲೀಸರು ಇರ್ತಾರೆ. ಪೊಲೀಸರ ಕೈಯಲ್ಲಿ ಲಾಠಿ ಇಲ್ಲ, ಯಾರ ಮೇಲೂ ದರ್ಪ ಇಲ್ಲ. ತುಂಬಾ ಚೆನ್ನಾಗಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಸ್ಪೀಕರ್ ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ. ಆ ಇನ್ಸ್ಟ್ರಕ್ಷನ್ಸ್ ಗಳನ್ನ ನಾವು ಫಾಲೋ ಮಾಡಬೇಕು ಅಷ್ಟೇ ಅಂತ. ಇನ್ನು ಅಲ್ಲಿ ಗ್ರೀನ್ ಕಾರಿಡಾರ್ ಇದೆ, ಇಮಿಡಿಯೇಟ್ಲಿ ವೈದ್ಯಕೀಯ ವ್ಯವಸ್ಥೆ ಸಿಕ್ತು. ಆ ಕಾರಣಕ್ಕಾಗಿ ಹೆಚ್ಚಿನ ಸಾವು ನೋವುಗಳು ನಿನ್ನೆ ಆಗಿಲ್ಲ ಅನ್ನೋ ಮಾತು ಕೂಡ ಇದೆ. ನೀವು ನಿಂತಹ ಜಾಗದಲ್ಲಿ ಆ ವಿಡಿಯೋ ತೋರಿಸಬಹುದಾ? ಅಲ್ಲಿನ ವ್ಯವಸ್ಥೆ ಹೇಗಿದೆ ಅಂತ ಸಾಧ್ಯವಾದಷ್ಟು ತೋರಿಸಬಹುದಾ ಆ ಜಾಗ? ಇಲ್ಲಿ ನಾವು ನಿಂತ ಜಾಗದಿಂದ ನಿಮಗೆ ಕೇವಲ ಎಕ್ಸ್ಪ್ಲೈನ್ ಮಾಡಬಹುದು. ಯಾಕಂದ್ರೆ ಅಲ್ಲಿನ ತೀರಕ್ಕೆ ಹೋದಂತ ಸಂದರ್ಭದಲ್ಲಿ ವಿಜುವಲ್ಸ್ ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ಸುಮಾರು 30 ಪೂಲ್ಗಳನ್ನ ರಚನೆ ಮಾಡಿರುವ ಅಂತಂದ್ರೆ ಜನರು ಒಂದು ಕಡೆಯಿಂದ ಇನ್ನೊಂದು ಭಾಗದಿಂದ, ಅಖಾಡಗಳ ಭಾಗದಿಂದ ನದಿ ಭಾಗಕ್ಕೆ ಬರಲಿಕ್ಕೆ ಸುಮಾರು 30 ಪೂಲ್ಗಳನ್ನ ಸೃಷ್ಟಿ ಮಾಡಿಕೊಂಡಿದೆ ಯುಪಿ ಸರ್ಕಾರ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತಾ ಕ್ರಮಗಳು ಜೊತೆಗೆ ಪೊಲೀಸ್ ಹಾಕುವಂತದ್ದಿರ್ಬೋದು ಅಥವಾ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ನದಿಯ ಒಳಗಡೆ ಆಗುವಂತಹ ಏನು ಹೂವು ಇಂಥವು ಏನ್ ಬೀಳ್ತವೆ ಅವನ್ನೆಲ್ಲವೂ ಕೂಡ ನದಿ ಸ್ವಚ್ಛತೆಯು ಕೂಡ ಬಹಳ ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಂಡಿರುವಂತದ್ದು. ಶ್ವೇತಾ, ನಿನ್ನೆ ಆದಂತಹ ಘಟನೆಯ ಬಳಿಕ ಸರ್ಕಾರ ಎಚ್ಚೆತ್ಕೊಂಡು ಪ್ರಯಾಗ್ರಾಜ್ಗೆ ಯಾರೆಲ್ಲ ಬರ್ತಾ ಇದ್ರು, ಯಾವೆಲ್ಲ ವೆಹಿಕಲ್ಸ್ ಬರ್ತಾ ಇದೆಯೋ ಅದನ್ನ ಅಲ್ಲೇ ಸ್ಟಾಪ್ ಮಾಡಿದ್ರು. ಜೊತೆಗೆ ರೈಲಿನ ಸಂಚಾರ ಕೂಡ ಬಂದ್ ಆಗಿದೆ. ಅಂದ್ರೆ ಮತ್ತಷ್ಟು ಸಂಖ್ಯೆ ಜನ ಇಲ್ಲಿ ಬರೋದು ಬೇಡ, ಅನಾಹುತಗಳು ಆಗೋದು ಬೇಡ ಅನ್ನುವಂತಹ ಮುನ್ನೆಚ್ಚರಿಕಾ ಕ್ರಮವಾಗಿ. ಸೊ ಈಗ ಪ್ರಯಾಗ್ರಾಜ್ನತ್ತ ಜನ ಬರೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆಯಾ? ಏನ್ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ನಿನ್ನೆ ಘಟನೆ ಏನ್ ನಡೀತು, ಆ ದುರಂತ ನಡೆದಂತ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನದವರೆಗೂ ಆ ರೀತಿಯಾದಂತದ್ದು ಮಾಡಿದ್ರು. ಅಲ್ಲಿ ಹಲವಾರು ಟ್ರೈನುಗಳು ಕೂಡ ಕ್ಯಾನ್ಸಲ್ ಆದವು. ಮತ್ತೆ ಕೆಲವರು ಖುದ್ದು ಶ್ರದ್ಧಾಳುಗಳೇ ಕ್ಯಾನ್ಸಲ್ ಮಾಡ್ಕೊಂಡಿರುವಂತ ಉದಾಹರಣೆ ಇದೆ. ಇದು ಕೇವಲ ಇಲ್ಲಿಗೆ ಮಾತ್ರ ಅಲ್ಲ, ಯಾಕಂದ್ರೆ ಪ್ರಯಾಗ್ರಾಜ್ ಮಾತ್ರ ಅಲ್ಲ, ಅಯೋಧ್ಯ ಇರ್ಬೋದು, ಈವನ್ ಕಾಶಿ ಇರ್ಬೋದು, ನೀವು ಬರಬೇಡಿ, ರೆಡ್ ಅಲರ್ಟ್ ಇದೆ, ಜನರ ಜಾಸ್ತಿ ತುಂಬಿ ತುಳುಕ್ತಾ ಇದ್ದಾರೆ, ಇವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಬಂದವು. ಆದ್ರೆ ಪ್ರಯಾಗ್ರಾಜ್ ಚಿತ್ರಣ ಬಹಳ ಬೇರೆ ಇದೆ. ಯಾಕಂದ್ರೆ ಸುಮಾರು 25ರಿಂದ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನದಿ ಕಿನಾರೆಯಲ್ಲಿ ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡಿರೋ ಕಾರಣಕ್ಕೆ ಎಲ್ಲಿಂದ ಅಂದ್ರೆ ಬಸ್ಗಳ ಮೂಲಕ ಬರುವಂತವರು ಅಲ್ಲಲ್ಲೇ ತಡೆದು ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಏರ್ಪೋರ್ಟ್ ನಿಂದ ಮತ್ತೆ ರೈಲ್ವೆ ನಿಲ್ದಾಣದಿಂದ ಬರುವಂತಹ ಭಕ್ತರಿಗೆ ಇನ್ನೊಂದು ಮಾರ್ಗದಲ್ಲಿ ವ್ಯವಸ್ಥೆ ಮಾಡಿರುವಂತದ್ದು. ಹಾಗಾಗಿ ನೀವು ಇಂಟೇಕ್ ಎಷ್ಟೇ ಬಂದರೂ ಕೂಡ ತೆಗೆದುಕೊಳ್ತಾರೆ. ಆದ್ರೆ ಈ ದುರಂತ ನಡೆದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಅರ್ಧ ಗಂಟೆ ಅಂದ್ರೆ ಒಂದು ಅರ್ಧ ದಿನ ಒಂದು ಏನು ನಾಗಾ ಸಾಧುಗಳ ಸ್ನಾನವನ್ನ ನಿಲ್ಲಿಸಿದ್ರು, ಮತ್ತೆ ಟ್ರೈನ್ಗಳನ್ನು ನಿಲ್ಲಿಸಿದ್ರು. ಆದ್ರೆ ಸಂಜೆಯ ಮೇಲೆ ಎಲ್ಲವೂ ಕೂಡ ಪುನರಾರಂಭ ಆಯಿತು. ಯಾಕಂದ್ರೆ ಇಲ್ಲಿಂದ ಬಂದಂತವರು ಮತ್ತೆ ಊರಿಗೆ ಹೋಗಬೇಕಾಗುತ್ತೆ. ಹಾಗಾಗಿ ರೈಲು ವ್ಯವಸ್ಥೆ ಅಥವಾ ವಿಮಾನದ ವ್ಯವಸ್ಥೆಗಳನ್ನ ಮಾಡಲೇಬೇಕಾದಂತ ಸ್ಥಿತಿ ಇರುತ್ತೆ. ಒಂದು ಫ್ಲೋ ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಟ್ರೈನ್ಗಳನ್ನ ಕ್ಯಾನ್ಸಲ್ ಮಾಡಿದ್ದು ನಿಜ. ಅದನ್ನ ಈವನ್ ರೈಲ್ವೆ ಇಲಾಖೆಯು ಕೂಡ ಹೇಳಿರುವಂತಹ ಮಾಹಿತಿ. ಸೊ ಸಾರ್ವಜನಿಕರಿಗೂ ಕೂಡ ಇಲ್ಲಿ ಬಹುದೊಡ್ಡ ಮನವಿ, ಸರ್ಕಾರದ ಮನವಿ ಏನು ಅಂತ ಅಂದ್ರೆ ಸುಮಾರು 45 ಘಾಟ್ಗಳನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಎಲ್ಲಿ ನೀವು ಮಿಂದೆದ್ದರೂ ಕೂಡ ನಿಮ್ಮ ಪುಣ್ಯವನ್ನ ಕಟ್ಕೊಳ್ತೀರಿ, ಪಾಪವನ್ನ ತೊಳ್ಕೊಳ್ತೀರಿ ಅನ್ನುವಂತಹ ಮಾಹಿತಿಯನ್ನ ಪದೇ ಪದೇ ತಮ್ಮ ಡೈರೆಕ್ಷನ್ಸ್ ಮೂಲಕ, ಮೈಕುಗಳ ಮೂಲಕ ಹೇಳುವಂತ ಪ್ರಯತ್ನ ಆಗುತ್ತೆ. ಮತ್ತೆ ಅದನ್ನ ಕೇಳಿಸ್ಕೊಂಡು ನಿಧಾನಕ್ಕೆ ನಾವು ಅದನ್ನ ಫಾಲೋ ಮಾಡಿದ್ರೆ ಸಾಕು, ರೀಚ್ ಆಗ್ತೇವೆ ಅನ್ನುವಂಥದ್ದು ಕೆಲವು ಶ್ರದ್ಧಾಳುಗಳು ಹೇಳ್ತಾ ಇರುವಂತದ್ದು. ಮತ್ತೆ ಸರ್ಕಾರವೂ ಕೂಡ ಅದೇ ಡೈರೆಕ್ಷನ್ಸ್ ಅನ್ನ ಕೊಡ್ತಾ ಇದೆ. ಇಲ್ಲಿ ಮತ್ತೆ ಪೊಲೀಸರದು ಒಂದು ಮಾತು ಅವರ ಬಗ್ಗೆ ಹೇಳಬೇಕು ಅಂದ್ರೆ ಯಾರು ಕೂಡ ಕೈಯಲ್ಲಿ ಲಾಠಿ ಹಿಡಿದಿಲ್ಲ. ಎಲ್ಲರ ಹತ್ರನೂ ಕೂಡ ವಿಜುವಲ್ಸೇ ಇರುತ್ತೆ. ಯಾಕಂದ್ರೆ ಆ ವಿಜುವಲ್ ಮೂಲಕ ಕಂಟ್ರೋಲ್ ಮಾಡುವಂತದ್ದಾಗತ್ತೆ, ಅವರಿಗೆ ಮಾರ್ಗದರ್ಶನ ಮಾಡುವಂತದ್ದಾಗತ್ತೆ. ಅದರ ಜೊತೆಗೆ ಬಂದಂತವ್ರು ಎಷ್ಟು ಬಾರಿ ಕೇಳಿದರೂ ಕೂಡ ಮಾಹಿತಿಯನ್ನ ಹಂಚಿಕೊಳ್ಳುವಂತ ಪ್ರಯತ್ನ ಪೊಲೀಸರು, ಉತ್ತರ ಪ್ರದೇಶ ಪೊಲೀಸರು ಮಾಡ್ತಾ ಇದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.